ಪತ್ರಿಕಾ ಮಿತ್ರರು ಆ್ಯಂಡ್ ಡಿಜಿಟಲ್ ಮೀಡಿಯಾ, ಸೋಷಿಯಲ್ ಮೀಡಿಯಾ ಎಲ್ಲ ಮಿತ್ರರಿಗೂ ಕೂಡ ಸ್ವಾಗತ. ನಮ್ಮಿಂದ ಒಂದು 5-10 ನಿಮಿಷ ತಡ ಆಯಿತು, ಸ್ವಲ್ಪ ಟೆಕ್ನಿಕಲ್ ಅಲ್ಲಿ ಅಪ್ಲೋಡ್ ಇದು ಲೇಟ್ ಆಯಿತು, ಹಾಗಾಗಿ ದಯವಿಟ್ಟು ಕ್ಷಮೆ ಇರಲಿ. ಇವತ್ತು ನಾವಿಲ್ಲಿ ಸೇರೋ ಉದ್ದೇಶ ಪ್ರೋಗ್ರೆಸ್ ಮೀಟ್, ಅಂದರೆ ನಾನು ಕರುಣಾಕರ ಸಿನಿಮಾ ಯಾವ ರೀತಿ ಹೋಗ್ತಾ ಇದೆ ಅನ್ನೋದು ಒಂದು ಮಾಧ್ಯಮದ ಮುಖಾಂತರ ತಿಳಿಸ್ಬೇಕು ಅನ್ನೋ ಉದ್ದೇಶದಿಂದ ನಾವಿಲ್ಲಿ ನಿಮ್ಮನ್ನು ಕರೆದಿದ್ದೀವಿ. ನಾನು ಕರುಣಾಕರ ಸಿನಿಮಾ ನೀವೆಲ್ಲರ ಕೊಟ್ಟ ಸಹಕಾರದಿಂದ ಇವತ್ತು ಒಂದು ಮಟ್ಟಿಗೆ ರೀಚ್ ಆಗಿದೆ. ಟ್ರೈಲರ್ ಲಾಂಚ್ ಮಾಡೋ ತನಕನೂ ಕೂಡ ನಮ್ಮ ಸಿನಿಮಾ ಯಾವುದೇ ರೀತಿ ಸದ್ದಿರಲಿಲ್ಲ. ಬಟ್ ಯಾವಾಗ ನೀವೆಲ್ಲ ಬಂದು ಟ್ರೈಲರ್ ಲಾಂಚ್ ಇವೆಂಟಲ್ಲಿ ನಮ್ಮ ಜೊತೆ ಕೈ ಜೋಡಿಸಿದ್ರಿ, ಅವತ್ತಿಂದ ಎಂಟೈರ್ ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಒಳ್ಳೆ ವಿಸಿಬಿಲಿಟಿ ಬಂತು. ಎಲ್ಲಿ ನೋಡಿದ್ರು ಕೂಡ ತುಂಬ ಜನ ಎಲ್ಲಿ ನೋಡಿದ್ರು ನಾನು ಕರುಣಾಕರನೇ ಕಾಣಿಸ್ತಾ ಇದೆಯಲ್ಲ ಅಂತ ಮಾತಾಡೋ ಮಟ್ಟಿಗೆ ನೀವೆಲ್ಲ ಮಾಡಿಕೊಟ್ಟಿದ್ದೀರಿ. ಸೊ ಮೊದಲನೇಗೆ ನಿಮಗೆಲ್ಲರಿಗೂ ಕೂಡ ನನ್ನ ತುಂಬ ಹೃದಯದ ಧನ್ಯವಾದಗಳು. ಸೊ ಒಂದು ಹೊಸ ತಂಡನ ಈ ಮಟ್ಟಿಗೆ ರೀಚ್ ಆಗೋ ಮಟ್ಟಿಗೆ ನೀವೆಲ್ಲ ಕೈ ಹಿಡಿದಿದ್ದೀರಲ್ಲ, ಅದು ನಿಜವಾಗ್ಲೂ ನಮಗೆ ಸಂತೋಷ ತಂದಿದೆ. ಆ್ಯಂಡ್ ಸೆಕೆಂಡ್ ಥಿಂಗ್, ನಾವು ಸಿನಿಮಾನ ರಿಲೀಸ್ ಮಾಡಿದಾಗ ಕೆಲವಷ್ಟು ಜಿಲ್ಲೆಗಳನ್ನ ಮಾತ್ರ ನಾವು ಟಾರ್ಗೆಟ್ ಮಾಡಿ ರಿಲೀಸ್ ಮಾಡಿದ್ವಿ. ಅರೌಂಡ್ ಒಂದು 15 to 20 ಸೆಂಟರ್ಸಲ್ಲಿ ಪ್ಲ್ಯಾನ್ ಮಾಡಿದ್ವಿ. ಬಟ್ ನಮ್ಮ ಟಾರ್ಗೆಟ್ ಇದ್ದಿದ್ದು ಒಂದು 5-6 ಡಿಸ್ಟಿಕ್ಸ್ಗಳು ಮಾತ್ರ. ಮೈಸೂರು ಇರ್ಬೋದು, ಬೆಂಗಳೂರು ಇರ್ಬೋದು, ಹಾಸನ ಇರ್ಬೋದು, ಇಲ್ಲೆಲ್ಲ ಕಡೆ ಕಂಟಿನ್ಯೂ ಹೌಸ್ಫುಲ್ ಆಗ್ತಾ ಇದೆ. ಈಗ ಮೈಸೂರಲ್ಲಿ ಗರುಡ ಮಾಲು, DRC, ಇಲ್ಲಿ ಮಿರಾಜು, ಲೂಲು ಮಾಲು ಎಲ್ಲವೂ ಕೂಡ ಕಂಟಿನ್ಯೂ ಹೌಸ್ಫುಲ್ ಆಗ್ತಾ ಇದೆ. ಒಂದು ಹೊಸಬ್ರು ಸಿನಿಮಾ ಈ ಮಟ್ಟಿಗೆ ಹೌಸ್ಫುಲ್ ಆಗ್ತಾ ಇರೋದು ತುಂಬ ಜನ ಫೋನ್ ಮಾಡಿ ಹೇಳಿದ್ರು, ಈ ಥರ ನಾವು ನೋಡಿರಲಿಲ್ಲ, ಒಂದು ಹೊಸಬ್ರು ಸಿನಿಮಾ ಕಂಟಿನ್ಯೂ ಈ ಥರ ಹೌಸ್ಫುಲ್ ಆಗ್ತಾ ಇರೋದು ನಾವು ನೋಡ್ತಾ ಇರೋದು ಇದೇ ಫಸ್ಟು. ಸೊ ನೀವು ಇನ್ನೊಂದಿಷ್ಟು ಒಂದು ಮಾರ್ಕೆಟಿಂಗ್ ಮಾಡಿದ್ರೆ ಅಥವಾ ಇನ್ನಷ್ಟು ಜನಗಳಿಗೆ ರೀಚ್ ಆಗಿ ಮಾಡಿದ್ರೆ ಅದು ಇನ್ನೂ ಒಂದಿಷ್ಟು ಜನಗಳಿಗೆ ತಲುಪುತ್ತೆ. ಆ ಥರ ನೀವು ಮಾಡಿ ಅಂತ ಹೇಳಿದ್ರು. ಸೊ ನಮ್ಗೆ ನಿಜವಾಗ್ಲೂ ಅದು ಆಶ್ಚರ್ಯ ಆಯಿತು. ಬಿಕಾಸ್ ನಾವು ಟ್ರೈಲರ್ ಲಾಂಚ್ ಮಾಡೋ ತನಕ ಯಾರು ಅಂತಲೇ ಗೊತ್ತಿರಲಿಲ್ಲ. ಬಟ್ ಆಫ್ಟರ್ ಟ್ರೈಲರ್ ಲಾಂಚ್ ಸಿನಿಮಾನ ನಾವು ರಿಲೀಸ್ ಮಾಡಿದ್ಮೇಲೆ ಕಂಟಿನ್ಯೂ ಹೌಸ್ಫುಲ್ ಇದೆ. ಮೈಸೂರು ಗರುಡ ಮಾಲಲ್ಲಿ ನೆನ್ನೆ ತನಕ ಹೌಸ್ಫುಲ್ಲು, ಮಿರಾಜಲ್ಲೂ ಕೂಡ ನೆನ್ನೆ ತನಕ ಹೌಸ್ಫುಲ್ ಇದೆ. ಬಟ್ ಒಂದು ನೋವಿನ ಸಂಗತಿ ಏನಂದರೆ, ನಮಗೆ ಒಂದು ಕರೆಕ್ಟಾಗಿ ಸ್ಕ್ರೀನ್ ಸಿಗ್ತಾ ಇಲ್ಲ ಮಲ್ಟಿಪ್ಲೆಕ್ಸಲ್ಲಿ. ಕೆಲವೊಂದು ಮಲ್ಟಿಪ್ಲೆಕ್ಸ್ ಅವ್ರು ಏನು ಹೇಳ್ತಾರೆ, 10 ಗಂಟೆಗೆ ಹಾಕ್ತಾರೆ. 10 ಗಂಟೆಗೆ ಇದು ಫ್ಯಾಮಿಲಿ ಓರಿಯೆಂಟೆಡ್ ಸಿನಿಮಾ, ಮಕ್ಕಳು ಮರಿ ಬಂದು ನೋಡೋವಂಥ ಸಿನಿಮಾ. ಬಟ್ 10 ಗಂಟೆಗೆ ಹಾಕಿದ್ರೆ ನಾವು ಹೇಗೆ ಸಿನಿಮಾನ ಬಂದು ನೋಡೋದು? 10 ಗಂಟೆಗೆ ಹಾಕಿದ್ರೆ ಬೆಳಗ್ಗೆ ಯಾರು ಬರ್ತಾರೆ ಅಂತ ಹೇಳ್ತಾರೆ. ಬಟ್ ನೆನ್ನೆ ಸೋಮವಾರ ಕೆಲವೊಂದು ಮಲ್ಟಿಪ್ಲೆಕ್ಸಲ್ಲಿ ಶೋ ಎಕ್ಸ್ಟ್ರಾ ಕೊಡ್ತೀವಿ ಅಂದರು, ಮೂಗಿನ ಮೇಲೆ ತುಪ್ಪ ಸವರ ಕೆಲಸ ಮಾಡ್ತಾರೆ. ಮೂಗಿನ ಮೇಲೆ ತುಪ್ಪ ಸವರೋದು ಅಂದರೆ 10 ಗಂಟೆಗೆ ಶೋ ಕೊಡೋದು. ನಾವು 10 ಗಂಟೆಗೆ ಜನರು ಬರಬೇಕೋ ಬಿಡಬೇಕೋ ಗೊತ್ತಿಲ್ಲ, ಶೋ ಕ್ಯಾನ್ಸಲ್ ಆಗೋದು ಉದ್ದೇಶ ಅವ್ರದ್ದೇನೋ ಇರ್ಬೋದೇನೋ ಗೊತ್ತಿಲ್ಲ. 10 ಗಂಟೆಗೆ ಶೋ ಕೊಟ್ಟರು. ಬಟ್ ನೆನ್ನೆ ಆಗಲಿಲ್ಲ, ಇವತ್ತು ಶೋ ಎತ್ಕೊಂಡಿದೆ. ನೆನ್ನೆ ನಮಗೆ 10 ಗಂಟೆಗೆ ಸಡನ್ನಾಗಿ ಕೊಟ್ಟಿದ್ದಾರೆ. ಬೆಳಗ್ಗೆ 7 ಗಂಟೆ ತನಕ ನಮಗೆ ಗೊತ್ತಿಲ್ಲ ಶೋ 10 ಗಂಟೆ ಕೊಡ್ತಾರೆ ಅಂತ. ಇವತ್ತು ಅಷ್ಟೇ ಲೂಲು ಮಾಲಲ್ಲಿ ನೆನ್ನೆ ತನಕ ಚೆನ್ನಾಗಿ ಹೋಗಿದೆ, ಇವತ್ತು ಬೆಳಗ್ಗೆಯಿಂದ ಶೋ ಇಲ್ಲ. ಈಗ ಒಂದು 1 hour ಬಿಫೋರು ಮಧ್ಯಾಹ್ನ ಕೊಟ್ಟಿದ್ದಾರೆ ಸಡನ್ನಾಗಿ. ಇವತ್ತೆಲ್ಲ ಕಡೆ ಸುಮಾರು ಮಾಲಲ್ಲಿ 92 rupees ಇದೆ. ನಾವೊಂದಿಷ್ಟು ಮಾರ್ಕೆಟ್ ಮಾಡಿದ್ದೀವಿ, ಜನಗಳು ಕೇಳ್ತಾ ಇದ್ದಾರೆ, ಬಟ್ ಥಿಯೇಟರ್ಸ್ ಇಲ್ಲ. ಸೊ ಇದು ಹೊಸಬ್ರು ಸಿನಿಮಾಗಳಿಗೆ ಯಾಕೆ ಈ ಥರ ಮಾಡ್ತಾರೆ ಅಂತ ನನಗೆ ಅರ್ಥ ಆಗ್ತಾಯಿಲ್ಲ. ಕೇಳಿದ್ರೆ ಹಿಂದಿ ಸಿನಿಮಾಗಳು ಹೆಸರು ಹೇಳ್ತಾರೆ. ಈಗ ನೀವು ಗೊತ್ತಿರ್ಬೋದು, ದುರಂಧರ್ ಸಿನಿಮಾ ಎಲ್ಲಿ ನೋಡಿದ್ರು ಅವ್ರಿಗೆ ಸ್ಕ್ರೀನ್ ಕೊಡ್ತಾ ಇದ್ದಾರೆ. ನಾವು ಕೇಳಿದ್ವಿ, ಅಲ್ಲ ಸರ್ ನಮಗೂ ಕೊಡಿ. ಇವಾಗ ನಾನೊಂದು ಮಾತು ಹೇಳೋದು, ಒಂದು ಸೆಕೆಂಡ್, ಒಂದು ಮಾತು ಹೇಳೋದು, ದುರಂಧರ್ ಸಿನಿಮಾಗೆ ನೋಡೋಕೆ ಬರೋರು ಕೊಡೋದು ದುಡ್ಡೇ, ನಮ್ಮ ಸಿನಿಮಾ ಬರೋರು ಕೊಡೋದು ದುಡ್ಡೇ. ನಾವೇನಾದ್ರು ಕಲ್ಲು ಕೊಟ್ಟಿದ್ರೆ ಬೇಡ ಅಂತ ಹೇಳ್ಬೋದು, ನಾವು ದುಡ್ಡೇ ಕೊಡ್ತಾ ಇದ್ದೀವಿ. ನಮಗೆ ಶೋಸ್ ಕೊಡಿ, ಅಟ್ಲೀಸ್ಟ್ ಫ್ಯಾಮಿಲಿ ಬರೋ ಶೋಸ್ ಕೊಡಿ ಅಂದರೆ ಫ್ಯಾಮಿಲಿ ಬರೋ ಶೋಸ್ 9:00 ಕೊಡ್ತಾರೆ GT ಮಾಲಲ್ಲಿ. 9:00 ಶೋಸ್ ತೊಗೊಂಡು ನಾವೇನು ಮಾಡೋಣ? ನಮ್ಮ ಸಿನಿಮಾ ಮೇಜರಾಗಿ ನೀವು ನೋಡಿದ್ರಿ, ಈಗ ನಾವೊಂದು ಗ್ಲಿಮ್ಸ್ ತೋರಿಸಿದ್ವಿ, ಎಷ್ಟು ಮಕ್ಕಳುಗಳೇ ಬರ್ತಾ ಇದ್ದಾರೆ ಸಿನಿಮಾಗೆ. 9:00 ಬಂದರೆ ಮಕ್ಕಳುಗಳೆಲ್ಲಿ ನೋಡೋಕ್ಕಾಗುತ್ತೆ? ನಾವು ಕೇಳೋ ಟೈಮಿಂಗ್ ಸಿಗ್ತಾ ಇಲ್ಲ, ಏನೋ ಗೊತ್ತಿಲ್ಲ, ಎಲ್ಲ ಹೊಸಬ್ರು ಮುಖ ಅಂತ ಇರ್ತಾರೆ. ಈಗ ರಣವೀರ್ ಸಿಂಗ್ ಅವರು ದುರಂಧರ್ ಬರೋಕ್ಕಿಂತ ಮುಂಚೆ ಒಂದಿಷ್ಟು ಸಿನಿಮಾಗಳಿಂದ ಅವರು ಹೊಸಬ್ರು ಮುಖನೇ. ಎಲ್ಲ ಹೀರೋಗಳನ್ನು ಕೂಡ ಹೊಸ ಮುಖ ಆದಮೇಲೆ ನೋನ್ ಸ್ಟಾರ್ಸ್ ಆಗೋದು. ಹೊಸಬ್ರು ಮುಖ ಆಗಿದ ತಕ್ಷಣ ಸಿನಿಮಾ ಚೆನ್ನಾಗಿಲ್ಲ ಅಂದರೆ ಬೇಡ ಸರ್. ಈ ವಾರ ಕನ್ನಡದಲ್ಲಿ ನಿಮಗೆ ಗೊತ್ತಿರೋ ನಿಮಗೆ 8 ಸಿನಿಮಾಗಳು ರಿಲೀಸ್ ಆಗಿರ್ಬೋದೇನೋ. ಬಟ್ ನೀವು ತೆಗೆದು ನೋಡಿ, ಲಾಸ್ಟ್ 5 ಡೇಸಲ್ಲಿ ಯಾರ್ದೋ ಹೌಸ್ಫುಲ್ ಆಗಿದೆ ಕಂಟಿನ್ಯೂಸ್ ಆಗಿ ಅಂತ. ನಾವು ಯಾವುದೇ ರೀತಿ ಕ್ರೌಡ್ ಮಾಡ್ತಲ್ಲ ದುಡ್ಡು ಕೊಟ್ಟು, ನಮ್ಗೆ ಅಂಥದ್ದು ಬೇಡ ಅಂತ, ನಮ್ಗೆ ಆ ಥರ ಆದರೆ ಸಿನಿಮಾನೇ ಬೇಡ ಅಂತ ಇದ್ವಿ. ಇವತ್ತವರೆಗೂ ನಾವೇನಾಗಿದೆ ಎಲ್ಲವೂ ಆರ್ಗ್ಯಾನಿಕ್. ಒಂದು ಸಣ್ಣ ಸ್ಟ್ರಾಟಜಿ ಮಾಡಿದ್ವಿ, ವರ್ಕ್ ಆಯಿತು. ಸಿನಿಮಾ ಬಿಫೋರ್ ರಿಲೀಸು ನಾವು ಒಂದಿಷ್ಟು ಶಾಲೆಗಳು ನಮಗೆ ಕಾಂಟ್ಯಾಕ್ಟ್ ಮಾಡಿ, ಸಿನಿಮಾ ಚೆನ್ನಾಗಿದೆ, ಟಿಕೆಟ್ಸ್ಗಳನ್ನ ಸ್ಪಾನ್ಸರ್ ಮಾಡಿ ಅಂದಾಗ ತುಂಬ ಕಡಿಮೆ ಬೆಲೆಯಲ್ಲಿ ಅವರಿಗೆ ಟಿಕೆಟ್ಸ್ಗಳನ್ನ ಸ್ಕೂಲಿಂದ ಇಶ್ಯೂ ಮಾಡಿದ್ವಿ. ಸೊ ಅದು ಟಿಕೆಟ್ಗೆ ಕನ್ವರ್ಟ್ ಆಯಿತು. ಎಲ್ಲ ಪೇರೆಂಟ್ಸ್ ಹೇಳ್ತಾರೆ, ಮಕ್ಕಳೇ ನಮಗೆ ಸಿನಿಮಾ ಕರ್ಕೊಬರ್ತಾ ಇದ್ದಾರೆ. ನಾವು ಕರ್ಕೊಬರ್ತಿದ್ರೂ ಗೊತ್ತಿಲ್ಲ,
ಬಟ್ ಮಕ್ಕಳು ಹಠ ಮಾಡಿ ಈ ಸಿನಿಮಾ ಕರ್ಕೊಂಡು ಬಂದಮೇಲೆ ಇವತ್ತು ಒಂದು ಒಳ್ಳೆ ಸಿನಿಮಾ ನೋಡ್ತಾ ಇದ್ದೀವಿ ನಾವು. ನಿಜವಾಗ್ಲೂ ತಾಗಿ ನಿಮ್ಮ ಸ್ಟ್ರಾಟಜಿ ಚೆನ್ನಾಗಿದೆ ಅಂತ ತುಂಬ ಜನ ಹೇಳೋಗಿದ್ದಾರೆ. ಸೊ ಬಟ್ ನಮ್ಗೆ ಅರ್ಥ ಆಗ್ತಾ ಇಲ್ಲ, ಇಷ್ಟೆಲ್ಲ ಜನ ಬರ್ತಾ ಇದ್ದಾರೆ, ಬಟ್ ಥಿಯೇಟ್ರ್ ಕೊಡ್ತಾ ಇಲ್ಲ ನಮಗೆ, ಅಂದರೆ ಮಾಲ್ಗಳಲ್ಲಿ ಸ್ಕ್ರೀನ್ಸ್ಗಳು ಸಿಗ್ತಾ ಇಲ್ಲ. ನಿಜವಾಗ್ಲೂ ಅದು ನಮಗೆ ಭಾಳ ನೋವಿನ ಸಂಗತಿ. ನೀವೆಲ್ಲ ಮಾಧ್ಯಮ ಮಿತ್ರರು ನಮಗೆ ಇಲ್ಲಿ ತನಕ ಸಪೋರ್ಟ್ ಮಾಡಿದ್ದೀರಿ, ಇನ್ನು ಮುಂದಕ್ಕೂ ಇದೇ ರೀತಿ ಸಪೋರ್ಟ್ ಮಾಡಿ. ಬಿಕಾಸ್ ಈಗ ಆಲ್ರೆಡಿ 5ನೇ ದಿನ ಆಗ್ತಾ ಇದೆ, ಇವತ್ತಿಗೂ ಹೌಸ್ಫುಲ್ ಇದೆ. ಇವತ್ತು ಮೈಸೂರಲ್ಲೂ ಬುಕ್ಕಿಂಗ್ ಚೆನ್ನಾಗಿ ಆಗ್ತಾ ಇದೆ. ಮಿರಾಜಲ್ಲಿ ಆಲ್ಮೋಸ್ಟ್ ಈಗ 70% ಫಿಲಪ್ ಆಗೋಗಿದೆ. ಸೊ ನೀವೆಲ್ಲ ಕೈ ಜೋಡಿಸಿದ್ರೆ ಇದು ಇನ್ನೊಂದು ಒಳ್ಳೆ ಸಿನಿಮಾ ಆಗಿ ಹೊರಹೊಮ್ಮುತ್ತೆ ಕನ್ನಡ ಇಂಡಸ್ಟ್ರಿಯಲ್ಲಿ ಅಂತ ನನ್ನ ಆಸೆ. ಆ್ಯಂಡ್ ಒಳ್ಳೆ ರಿವ್ಯೂಸ್ ಕೊಟ್ಟಿದ್ದೀರಿ, ಒಳ್ಳೆ ಸ್ಟಾರ್ಸ್ ಕೊಟ್ಟಿದ್ದೀರಿ, ತುಂಬ ಖುಷಿಯಾಗಿದೆ. ಸೊ ಥ್ಯಾಂಕ್ ಯು. ಮಾಡ್ತಾರೆ ಕಂಟೆಂಟ್ ಚೆನ್ನಾಗಿಲ್ಲ ಅಂತ ಅಂದರೆ ಅದು ಅಲ್ಲಿಗೆ ಮುಗೀತು ಅಂತೇಳಿ. ಅಫ್ಕೋರ್ಸ್ ನನಗೆ ಇವತ್ತು ಫೇಸ್ ವ್ಯಾಲ್ಯೂ ಇಲ್ಲ, ಬಟ್ ಕಂಟೆಂಟ್ ವ್ಯಾಲ್ಯೂ ಇದೆ. ಮುಂದೊಂದು ದಿನ ಆ ಫೇಸ್ ವ್ಯಾಲ್ಯೂನು ಬರುತ್ತೆ, ಅವಾಗ ಎಲ್ಲ ಕಡೆನೂ ನಮ್ಮ ಸಿನಿಮಾ ಇದ್ದೇ ಇರುತ್ತೆ. ಅಲ್ಲಿವರೆಗೂ ನಾನು ಕಾಯಬೇಕು ಅಂದ್ಕೊಂಡಿದ್ದೀನಿ. ಯಾಕೆ ಅಂತಂದರೆ ಬೆಂಗಳೂರು ಇರ್ಬೋದು, ಮೈಸೂರು ಇರ್ಬೋದು, ಹಾಸನ ಇರ್ಬೋದು, ಮಂಗಳೂರು ಇರ್ಬೋದು, ಶಿವಮೊಗ್ಗ ಇರ್ಬೋದು, ಈಗ ನೆಕ್ಸ್ಟ್ ತುಮಕೂರು, ಪ್ರತಿಯೊಂದು ಕಡೆ ನಮಗೆ ಮೆಸೇಜ್ ಮಾಡ್ತಾ ಇದ್ದಾರೆ, ಒಳ್ಳೆ ಸಿನಿಮಾ ಕೊಟ್ಟಿದ್ದೀರಾ, ಬಟ್ ಥಿಯೇಟ್ರ್ಗಳು ಸಿಗ್ತಾ ಇಲ್ಲ ಅಂತ. ಕೆಲವೊಂದು ಕಡೆ ಇಲ್ಲೇ ಬೆಂಗಳೂರು ಭಾಗದಲ್ಲಿ ತುಂಬ ಜನ ಕೇಳ್ತಾ ಇದ್ದಾರೆ, ಸರ್ ಈ ಭಾಗದಲ್ಲಿ ಸಿನಿಮಾ ಇಲ್ಲ ಅಂತೇಳಿ. ನಾವು ಎಷ್ಟು ಎಫರ್ಟ್ ಹಾಕಬೇಕು ಅಂತೇಳಿ ಇಬ್ಬರು ಸೇರಿ ಅಷ್ಟು ಆಗ್ತಾ ಇದ್ದೀವಿ. ಡಿಸ್ಟ್ರಿಬ್ಯೂಟರ್ ಮುಖಾಂತರ ಅವ್ರಿಗೆ ಫೋನ್ ಎತ್ತಲ್ಲ ಸರ್, ಅವರು ಒಂದೇ ರೀಸನ್ ಹಿಡಿದು ಫೋನ್ ಎತ್ತೋದಿಲ್ಲ. ಇನ್ನು ಯಾರು ಕೇಳಬೇಕು ಸರ್? ನಿಜವಾಗ್ಲೂ ಭಾಳ ಒಂಥರ ನೋವು ಆಗ್ತಾ ಇದೆ, ಬಟ್ ಒಂದ್ ಕಡೆ ಖುಷಿನೂ ಇದೆ. ಹೆಂಗೆ ಅಂತಂದ್ರೆ ಈಗ ಒಂದ್ ಕಡೆ ಬೆಣ್ಣೆ ಒಂದ್ ಕಡೆಗೆ ತುಪ್ಪ ಅನ್ನಂಗೆ ಫೀಲ್ ಆಗ್ತಾ ಇದೆ. ಮೈಸೂರಲ್ಲೂ ಕೂಡ ತುಂಬಾ ಗಲಾಟೆ ಆಯ್ತು, ಅಷ್ಟು ಹೌಸ್ಫುಲ್ ಆಗ್ತಾ ಇದೆ. ಸೊ ನನಗೆ ನಿಜವಾಗ್ಲೂ ಆಶ್ಚರ್ಯ ಆಗ್ತಿರೋದು, ಪ್ರತಿಯೊಬ್ರು ನಾನು ಕರ್ಣಾಕರ ಅಷ್ಟು ಫೇಮಸ್ ಆಗ್ತಾ ಇದೆ, ಅಷ್ಟು ಸೌಂಡ್ ಆಗ್ತಾ ಇದೆ. ಈ ಒಂದು ಚಾರ್ಟ್ GPT ತೆಗೆದು ಈ ವಾರದ ಬೆಸ್ಟ್ ಫಿಲ್ಮ್ ಯಾವುದು ಅಂತ ಅಂದ್ರೆ ಕರ್ಣಾಕರ ಅಂತೇಳಿ ಆಡಿಯನ್ಸ್ ಹೇಳ್ತಾ ಇದ್ದಾರೆ. ಅದು ನಾನು ಕೂಡ ಚೆಕ್ ಮಾಡಿದೆ, ನನಗೆ ಖುಷಿ ಆಯ್ತು. ಸೊ ಹಾಗೆ ಬಂದಿರೋಂಥ ಒಂದು ಪೇಪರ್ ಆರ್ಟಿಕಲ್ ಅಲ್ಲಿ ಪ್ರತಿಯೊಂದು ಕೂಡ 3 ಸ್ಟಾರ್ ಕೊಟ್ಟಿದ್ದಾರೆ. ಸೊ ಅದನ್ನು ಕೂಡ ಒಂದು ಬಹಳ ಖುಷಿ ಆಯ್ತು. ಯಾಕೆಂತಂದ್ರೆ ಒಳ್ಳೆ ಸಿನಿಮಾ ಇದ್ದಾಗ ಎಲ್ಲರೂ ಕೈ ಹಿಡಿತಾರೆ. ಫಸ್ಟ್ ಆಫ್ ಆಲ್ ನೀವು ನಮ್ಮನ್ನು ಕೈ ಹಿಡಿದಕ್ಕೆ ಇವತ್ತು ನಾವೊಂದು ಇಲ್ಲಿ ಬಂದು ಕೂತಿದೀವಿ. ಬಟ್ ನಮ್ಗೆ ಇವಾಗ ಏನಂತಂದ್ರೆ ಇನ್ನೂ ರೀಚ್ ಆಗಬೇಕು, ಇನ್ನೂ ಥಿಯೇಟರ್ಸ್ಗೆ ಹೋಗ್ಬೇಕು. ಸೊ ನಮಗೆ ಥಿಯೇಟರ್ಗಳು ಸಿಗ್ಬೇಕು, ತುಂಬಾ ಎಫರ್ಟ್ ಆಗ್ತಾ ಇದೀವಿ. ನಾವು ಕೇಳೋದಲ್ಲ, ಇವಾಗ ನೆಕ್ಸ್ಟ್ ಮಾಲ್ ಅವರು ನಮಗೆ ಸಿನಿಮಾ ಕೊಡಿ ಅಂತ ಆಗ್ಬೇಕು. ಆ ತರ ನೀವು ನಮ್ಗೆಲ್ಲ ಕೈ ಜೋಡಿಸ್ಬೇಕು ಅನ್ನೋದು ನಂದೊಂದು ಮನವಿ. ಯಾಕೆಂದ್ರೆ ಹೊಸಬ್ರು ಸಿನಿಮಾ ತುಂಬಾ ಕಷ್ಟ ಇದೆ ಉಳಿಸ್ಕೊಳ್ಳೋದು. ಯಾಕಂದ್ರೆ ಎಕ್ಸಾಮ್ ಬರೆದ್ರೆ 7 ಸಬ್ಜೆಕ್ಟ್ 7 ದಿವಸದಲ್ಲಿ ಮುಗ್ದೋಗುತ್ತೆ. ಬಟ್ ಇಲ್ಲಿ ನಮ್ಮ ಲೈಫ್ ಆಗು ಹೋಗುಗಳು ಏನು ಅನ್ನೋದು ಈ 7 ದಿವಸದಲ್ಲಿ ಇರುತ್ತೆ. ಬಟ್ ಆ 7 ದಿವಸನೂ ಕೂಡ ನಾವು ಒಳ್ಳೆ ಎಕ್ಸಾಮ್ ಬರ್ದಿದೀವಿ, ಎಲ್ಲ ಕಡೆ ಒಳ್ಳೆ ರಿಸಲ್ಟ್ ಸಿಗ್ತಾ ಇದೆ. ಇಲ್ಲ ಅಂತಂದ್ರೆ ಏನ್ ಒಂದು ಪ್ರೀಮಿಯರ್ ಶೋ ಮಾಡಿದ್ವಿ ಅಥವಾ ಟ್ರೈಲರ್ ಲಾಂಚ್ ಏನ್ ಮಾಡಿದ್ವಿ ಅವತ್ತೇ ಗೊತ್ತಾಗ್ತಿತ್ತು ನಮ್ಮ ಹಣೆ ಬರ ಏನು ಅನ್ನೋದು. ಬಟ್ ಗೆದ್ದಿದ್ದೀವಿ, ಅದು ಯಾರ ಕಡೆಯಿಂದ? ನಿಮ್ಗಳ ಕಡೆಯಿಂದ. ನೀವು ಇನ್ನೂ ನಮಗೆ ಸಪೋರ್ಟ್ ಮಾಡಿದ್ರೆ ಇನ್ನೂ ಒಂದಷ್ಟು ಚಾಲೆಂಜ್ ಮಾಡ್ತೀವಿ ಸರ್, ಬರ್ತೀವಿ. ಯಾಕಂದ್ರೆ ನಮ್ಮಂತವ್ರು ನಾವೇನಂತಂದ್ರೆ ನಮ್ಮಂತ ಹೊಸಬ್ರು ಇನ್ನೂ 100 ಜನ ಬರ್ಬೇಕು. ಸೊ ನಮ್ಮ ಒಂದು ಮಾತು ಅಥವಾ ನಮ್ಮ ಒಂದು ಬೇಡಿಕೆ ಇನ್ನೊಂದೆಲ್ಲ ಒಂದ್ ಕಡೆ ಅವ್ರಿಗೆ ಸ್ಪಾರ್ಕ್ ಆಗ್ಬೇಕು. ಆ ಸ್ಪಾರ್ಕ್ ಆದ್ರೆ ಬರ್ತಾ ಇರ್ತಾರೆ. ಸೊ ನಮ್ ಎಲ್ರಿಗೂ ಒಂದು ಮನವಿ ಏನಂತಂದ್ರೆ ಥಿಯೇಟರ್ಗಳಿಗೆ ನಮ್ಗೆ ಸಿಗ್ಬೇಕು. ಅದಕ್ಕೆಲ್ಲರೂ ನೀವು ಸಪೋರ್ಟ್ ಮಾಡಿದ್ರೆ ನಿಜವಾಗ್ಲೂ ನಾನು ಕರ್ಣಾಕರ ನಾನು ಪ್ರತಿ ಸಲ ಹೇಳ್ತಾ ಇದ್ದೆ, ಇದು ನಿಮ್ಮನೆ ಕತೆ ಅಂತ ಹೇಳಿ. ಇವತ್ತು ಕೊಡ್ತಿರೋ ಆಡಿಯನ್ಸ್ ರೆಸ್ಪಾನ್ಸ್ ಕೂಡ ಹಾಗೆ ಇದೆ. ಆಡಿಯನ್ಸ್ ಇಂದ ನಾವು ಸೋತಿಲ್ಲ ಸರ್, ಬಟ್ ಥಿಯೇಟರ್ ಇಂದ ನಾವು ಸೋಲ್ತಾ ಇದೀವಿ. ಥಿಯೇಟರ್ ಟೈಮಿಂಗ್ಸ್ ನೋಡೋದು ನಮ್ಗೆ ಬೇಜಾರಾಗ್ತದೆ. ಇಷ್ಟೊಂದು ಕೋಟೆ ಗಟ್ಟಲೆ ದುಡ್ಡು ಹಾಕಿ ಸಿನಿಮಾ ನಮ್ಗೆ ಯಾವ ಟೈಮ್ ಕೊಡ್ಲಿಲ್ಲ. ಮಕ್ಳು ಹೇಳೋ ಟೈಮ್ ಕೊಟ್ರು ಬರಲ್ಲ, ಮಕ್ಳು ಮಲ್ಗೋ ಟೈಮ್ಗೂ ಬರಲ್ಲ. ಸೊ ಎರಡು ಮಿಕ್ಸಪ್ ಆಗಿ ಇನ್ನೆಲ್ಲೋ ಒಂದು ಕೊಡ್ತಾರೆ, ಇನ್ನೆಲ್ಲೋ ಒಂದು ಸಿಗುತ್ತೆ. ಬಹಳ ಕಷ್ಟ ಆಗ್ತಾ ಇದೆ. ಸೊ ಬೇರೆ ಎಲ್ಲೂ ನನ್ ಸಮಸ್ಯೆ ಆಗ್ತಾ ಇಲ್ಲ. ಮೈಸೂರಲ್ಲೂ ಕೂಡ ತುಂಬಾ ಚೆನ್ನಾಗಿ ಹೋಗ್ತಾ ಇದೆ ಸರ್. ನನ್ಗೆ ನಿಜವಾಗ್ಲೂ ಆಶ್ಚರ್ಯ, 4 ದಿವಸನೂ ಕೂಡ ಹೌಸ್ಫುಲ್, ಅಷ್ಟು ಖುಷಿ ಆಗ್ತಾ ಇದೆ. ಬಟ್ ಬೆಂಗಳೂರಲ್ಲಿ ಕನ್ನಡಿಗರು ಒಳ್ಳೆ ಕಂಟೆಂಟ್ ಸಿನಿಮಾ ಯಾವಾಗ್ಲೂ ಕೈ ಹಿಡಿತಾರೆ ಅನ್ನೋದೊಂದು ಮಾತಿದೆ. ಸೊ ಎಲ್ಲ ಕನ್ನಡಿಗರಿಗೂ ನಮ್ಮ ಕನ್ನಡ ಪ್ರೇಕ್ಷಕರಿಗೂ ಸೊ ಒಂದು ಮನವಿ, ನಾನು ಕರ್ಣಾಕರ, ಇದು ನಮ್ಮ ಸಿನಿಮಾ ಅಲ್ಲ, ನಿಮ್ಮ ಸಿನಿಮಾ. ಸೊ ದಯಮಾಡಿ ಈ ಸಿನಿಮಾನ ನೋಡಿ ನಮ್ಮ ಹೊಸ ತಂಡನ ಗೆಲ್ಲಿಸ್ಬೇಕು ಅನ್ನೋದು ನನ್ನ ಕಳಕಳಿ ಪ್ರತಿಯೊಬ್ಬ ಪ್ರೇಕ್ಷಕರಿಗೂ ಮನವಿ. ಇಲ್ಲಿವರೆಗೂ ಯಾರ ಸಿನಿಮಾ ನೋಡಿದಾರ ಅವ್ರಿಗೆಲ್ರಿಗೂ ಕೂಡ ತುಂಬ ಹೃದಯದ ಧನ್ಯವಾದಗಳು. ಹಾಗೆ ನೀವು ಕೂಡ ಪ್ರಚಾರ ಮಾಡಿ, ನಾನು ಕರ್ಣಾಕರ ಸಿನಿಮಾ ಚೆನ್ನಾಗಿದೆ ಸೊ ನೋಡಿ ಅಂತ ಹೇಳಿ. ಸೊ ಇದು ಬಹಳ ಬೇಡಿಕೆ ಇದೆ, ಇದಕ್ಕೆಲ್ಲದಕ್ಕೂ ಸಪೋರ್ಟು ನೀವುಗಳು. ಯಾಕಂದ್ರೆ ನೀವು ಒಂದು ಲೆವೆಲ್ಗೆ ನಾನು ಬೆಳೆಸಿದ್ರೆ ನಮ್ಮ ಟೀಮ್ ಬೆಳೆಯುತ್ತೆ ಸರ್. ಇಲ್ಲಿ ನಾನು ಸಿನಿಮಾ ಮಾಡಿರ್ಬೋದು, ಬಟ್ ನೀವುಗಳು ನಮ್ಗೆ ಎಷ್ಟು ರೀಚ್ ಮಾಡ್ತೀರಾ ಅಷ್ಟು ಮುಖ್ಯ ಸರ್. ನಾನು ರೀಚ್ ಮಾಡೋದಿಲ್ಲ, ನೀವುಗಳು ರೀಚ್ ಮಾಡ್ಬೇಕು ನಮ್ಮನ್ನ. ಸೊ ಯಾಕೆಂತಂದ್ರೆ ಟ್ರೈಲರ್ಲಿ ಅಷ್ಟು ರೀಚ್ ಮಾಡಿದ್ರಿ, ಅಷ್ಟು ತೋರಿಸಿದ್ರಿ, ನನಗೂ ಖುಷಿ ಆಯ್ತು ಸರ್. ಮೊನ್ನೆ ನಾನು ಹಾಸನ ಪಾರ್ಕ್ ಹೋಗ್ಬೇಕಾದ್ರು ಬಂದು ಮಾತಾಡ್ಸಿದ್ರು, ಅವ್ನು ಯಾರು ಅಂತ ಗೊತ್ತಿಲ್ಲ. ಸೊ ಬಿಕಾಸ್ ಅದು ಮೀಡಿಯಾ ಇಂದಾನೆ ಪವರ್ ಇರೋದು. ಆ ಮೀಡಿಯಾ ಪವರ್ ಅಂದ್ರೆ ಕಂಟೆಂಟ್ಗೆ ಇದೆ ವ್ಯಾಲ್ಯೂ ಸರ್. ನನ್ಗೆ ಈಗ ಸದ್ಯಕ್ಕಿಲ್ಲ, ಆ ಕಂಟೆಂಟ್ ವ್ಯಾಲ್ಯೂ ಇದೆ. ಮೀಡಿಯಾ ಪವರು ಅದಕ್ಕಿಂತ ಡಬಲ್ ಆಗಿದೆ. ಆ ಮೀಡಿಯಾ ಇಂದಾನೆ ನಾವು ರೀಚ್ ಆಗ್ಬೇಕು. ಮಾಲ್ ನಮಗೂ ಸಿನಿಮಾ ಕೊಡಿ, ನಾವು ಹಾಕೋತೀವಿ ಅನ್ನೋ ಒಂದು ಥಾಟ್ ಅವ್ರಿಗೆ ಬರ್ಬೇಕು ಸರ್. ಸಿನಿಮಾ ನಾರ್ಮಲ್ ಆಗಿ ಸಿನಿಮಾ ಕಲೆಕ್ಷನ್ ಚೆನ್ನಾಗಿದ್ರೆ ಶೋಸ್ ಆಟೋಮೆಟಿಕ್ ರೈಸ್ ಆಗುತ್ತಲ್ಲ. ಅದೇ ನಮ್ಗೆ ಅರ್ಥ ಆಗ್ತಲ್ಲ ಯಾಕೆ ಅಂತ ಹೇಳ್ಬಿಟ್ಟು. ಈಗ 5 ಸೀಟು 6 ಸೀಟು 8 ಸೀಟು ಈ ಥರ ಹೋಗಿದ್ರೆ ತೆಗೆದೇ ಹಾಕಿರೋರು ಇಷ್ಟೊತ್ತಿಗೆ.
ಈಗ ಅಡಿಷ್ನಲ್ ಕೊಡ್ತಾ ಇದ್ದಾರೆ. ಈಗ ಮಿರಾಜಲ್ಲಿ ಒಂದು ಶೋ ಆ್ಯಡ್ ಮಾಡಿದ್ದಾರೆ, 7 ಗಂಟೆ ಕೊಟ್ಟಿದ್ದು, 4:45 ಕೊಟ್ಟಿದ್ರೆ 7 ಗಂಟೆಗೆ ಇನ್ನೊಂದು ಶೋ ಆ್ಯಡ್ ಮಾಡಿದ್ದಾರೆ. ಇವತ್ತು ಕೂಡ 50% ಫಿಲ್ ಆಗ್ತಾ ಇದೆ ಆಲ್ರೆಡಿ ಈಗಲೇ. ಗರುಡದಲ್ಲಿ ಮೈಸೂರಲ್ಲಿ ಕಂಟಿನ್ಯೂ ಹೌಸ್ಫುಲ್ ಆಯಿತು ಅಂತ ಹೇಳಿ ನಾವು ಕೇಳಿದ್ದು ಸಂಜೆ 6:45 ಶೋ ಕೊಡಿ, ಯಾಕಂದರೆ 3:40 ಹೌಸ್ಫುಲ್ ಆಗ್ತಾ ಇದೆ, 6:45 ಶೋ ಕೊಡಿ ನಮಗೆ ಅಂತ 10 ಗಂಟೆ ಶೋ ಕೊಟ್ಟಿದ್ದಾರೆ. 10 ಗಂಟೆಗೆ ಯಾರು ಬರ್ತಾರೆ ಪೇರೆಂಟ್ಸ್ಗಳು? ಬೆಳಗ್ಗೆನೆ ಫ್ಯಾಮಿಲಿಯವರು. ಚೆನ್ನಾಗಿ ಹೋಗ್ತಾ ಇದೆ, ಬಟ್ ಯಾಕೆ ಕೊಡ್ತಾ ಇಲ್ಲ ಅಂತ ನಮ್ಗೆ ಅರ್ಥ ಆಗ್ತಾ ಇಲ್ಲ. ಕೇಳಿದ್ರೆ ಹಿಂದಿ ಸಿನಿಮಾ ರೀಸನ್ ಹೇಳ್ತಾ ಇದ್ದಾರೆ. ನಾವು ತುಂಬ ಮೈಸೂರಲ್ಲಿ ಭಾನುವಾರ ದೊಡ್ಡ ಗಲಾಟೆ ಆಯಿತು, ಅದು ವಿಡಿಯೋ ಕ್ಲಿಪ್ಪಿಂಗ್ಸ್ ಎಲ್ಲ ನಿಮ್ಗೆ ಕಳಿಸ್ಕೊಡ್ತೀವಿ. ಸುಮಾರು ಜನ ಆಡಿಯನ್ಸ್ ಬಂದು ಮಕ್ಕಳ ಜೊತೆ ಫಿಲ್ ಆಗಿದೆ, ಕೊಟ್ಟಿರೋದೇ ಒಂದೇ ಆಡಿ ನಮಗೆ, ಅದು ಫಿಲ್ ಆಯಿತು. ಇವರು ಇನ್ನೊಂದು ಕೊಡಿ ಅಂತ ಕೇಳ್ತಾರೆ, ಒಂದೇ ಇರೋದಂತ. ಬಟ್ ಫಿಲ್ ಆದಮೇಲೆ ಸುಮಾರು ಜನ ಮ್ಯಾನೇಜರ್ಗೆ ಕೇಳಿದ್ದಾರೆ, ನಾವೇನ್ರಿ ಮಾಡೋಕ್ಕಾಗುತ್ತೆ, ಇರೋದೇ ನಾಳೆ ನೋಡೋದಾರೆ ನೋಡಿಲ್ಲ ಹೋಗಿ ಅಂತ ಹೇಳಿ ಅಲ್ಲಿ ಮ್ಯಾನೇಜರು ದೊಡ್ಡ ಗಲಾಟೆ ಆಗಿ ಅಲ್ಲಿರೋ ಯಾರೋ ಒಂದಿಷ್ಟು ಜನ ವಿಡಿಯೋ ಮಾಡಿ ನಮಗೆ ಗ್ರೂಪ್ಗೆ ಹಾಕಿದ್ರು. ನಾವು ಅದನ್ನು ನೋಡಿದ್ವಿ, ಮಾತಾಡಿದ್ವಿ. ಬಟ್ ಅವ್ರೇನು ಹೇಳ್ತಾರೆ, ಎಲ್ಲವೂ ಕೂಡ ಮೇಲ್ ಥ್ರೂ ಮಾಡಿ ಅಂತಾರೆ, ಅಥವಾ ಅಲ್ಲಿ ಕನ್ಸರ್ನ್ ಡಿಪಾರ್ಟ್ಮೆಂಟ್ ಪರ್ಸನ್ಸ್ ಯಾರಿದ್ದಾರೆ ಅವ್ರು ಕಾಲ್ ಮಾಡಿ ಅಂತಾರೆ. ಕಾಲು ಪಾಪ ನಮ್ಮ ಡಿಸ್ಟ್ರಿಬ್ಯೂಟರ್ ವಿಜಯ್ ಅವರು ಕಂಟಿನ್ಯೂ ನಾವೊಂದು 50 ಫೋನ್ ಮಾಡಿದ್ರೆ ಅವರೊಂದು 50 ಫೋನ್ ಮಾಡಿರ್ತಾರೆ. ಕೊನೆಗೆ ಹೇಳ್ತಾರೆ, ಸರ್ ಫೋನೇ ಎತ್ತುತ್ತಾರೆ ಸರ್, ಎಲ್ಲ ಮೇಲ್ ಮಾಡಿ ಅಂತಾರೆ, ಮೇಲ್ ಮಾಡೋದು ರಿಪ್ಲೈ ಮಾಡಲ್ಲ. ಶೋಸ್ಗಳನ್ನ ಎಕ್ಸ್ಟೆಂಡ್ ಮಾಡಿ, ಇವಾಗ ಸ್ಟಾರ್ ಸಿನಿಮಾಗಳು ಬರ್ತದೆ, ಒಂದು ಶೋ ಫಿಲ್ ಆಗ್ತಾ ಇದೆ, ಇಮಿಡಿಯೇಟ್ ಇನ್ನೊಂದು ಶೋ ಓಪನ್ ಮಾಡ್ತಾರೆ. ಬಟ್ ನಾವು ಅದನ್ನೇ ಕೇಳಿದ್ವಿ, ಸರ್ ಒಳ್ಳೊಳ್ಳೆ ಈಗ ಹಿಂದಿ ಸಿನಿಮಾನೇ ಫಿಲ್ ಆಗ್ತಾ ಇದೆ, ಇನ್ನೊಂದು ಓಪನ್ ಮಾಡ್ತಾರೆ, ಬಟ್ ನಮಗೂ ಒಂದು ಓಪನ್ ಮಾಡಿಕೊಡಿ. ನಾವು ಕೇಳ್ತಾ ಇರೋದೇನು, ಇಡೀ ಶೋ ಕೊಡಬೇಡಿ, 340 ಶೋ ಫಿಲ್ ಆಗಿದೆ, ಅಟ್ಲೀಸ್ಟ್ ಇಮಿಡಿಯೇಟ್ ಜನ ಅವ್ರ ಕಣ್ಮುಂದೆ 140 ಜನ ವೆಯ್ಟ್ ಮಾಡ್ತಾ ಇದ್ದಾರೆ, ಇನ್ನೊಂದು ಶೋ ಕೊಡಿ ಸರ್ ನಮಗೆ ಅಂತ ಕೇಳಿದ್ರೆ ರೆಡಿ ಇಲ್ಲ ಕೊಡೋಕ್ಕೆ. ಅದು ಒಂದು ಕಣ್ಣೀರ್ ಬರ್ಬೇಕು ಅಂತಂದ್ರೆ ಅವ್ರ ಮನ್ಸಿಂದ ಬರ್ತದೆ, ಒಂದು ಮಾತು ಕೊಡಬೇಕು ಅಂದ್ರೆ ಅವ್ರ ಮಾತಿಂದಾನೇ ಬರ್ತಾ ಇದೆ. ಯಾಕಂದ್ರೆ ನೀವು ಕೂಡ ಟ್ರೈಲರ್ ಮತ್ತೆ ಸಿನಿಮಾ ಎಲ್ಲವೂ ಕೂಡ ನೋಡಿದೀರಾ. ಸೊ ಚೆನ್ನಾಗಿ ಬಂದಾಗ ನಾವು ಕೇಳೋದು ಒಂದೇನೆ, ಸಪೋರ್ಟು, ನಮ್ಮ ಕನ್ನಡಿಗರ ಕೈ ಹಿಡಿಬೇಕು ಅಂತ. ಸೊ ಅಂತ ಒಳ್ಳೆ ಮೂವಿನ ಕೈ ಹಿಡಿದ್ರೆ ನಾವೆಲ್ಲರೂ ಸೇಫ್ ಆಗ್ತೀವಿ. ಇನ್ನೂ ಒಂದಷ್ಟು ಕನ್ನಡ ಸಿನಿಮಾಗಳನ್ನ ನಾವು ತರೋದಕ್ಕೆ ಪ್ರಯತ್ನ ಪಡ್ತೀವಿ. ನಾವು ಪ್ಯಾನ್ ಇಂಡಿಯಾ ಅನ್ನೋದು ಆಸೆ ಇಲ್ಲ ಸರ್. ಪ್ಯಾನ್ ಇಂಡಿಯಾ ಮಂದಿಯೆಲ್ಲ ನಮ್ಮ ಕನ್ನಡ ಸಿನಿಮಾ ಥಿಯೇಟರ್ ಬಂದ್ಬಿಟ್ಟು ನೋಡ್ಬಿಟ್ಟು ನಮ್ಗೆ ಅಷ್ಟೇ ಸಾಕು, ಬಟ್ ಎಲ್ಲರೂ ಬರಬೇಕು. ನಿನ್ನೆ ನಮಗೆ ಹೆಂಗಾಗಿದೆ ಅಂದರೆ, ಡೈಲಿ ಪರಿಸ್ಥಿತಿ ಹೆಂಗಾಗಿದೆ ಅಂದರೆ, ಶೋಸು ಸ್ಟಾರ್ಟ್ ಆಗೋಕ್ಕಿಂತ ಮುಂಚೆ ಅಥವಾ ಶೋಸ್ನ ನೋಡಿದಾಗ ಫ್ಲೆಕ್ಚೇಟ್ ಆಗ್ತಾ ಇರೋದು, ಟೈಮಿಂಗ್ಸ್ ಗೊತ್ತಿಲ್ಲ, ಚೇಂಜ್ ಮಾಡ್ತಾ ಇದ್ದಾರೆ. 12:30 ಶೋ ಇರೋದನ್ನ ಏಕಾಏಕಿ 11 ಗಂಟೆ ತನಕ ನೋಡಿದಾಗ 12:34 ಶೋ ಇದೆ. ಬಟ್ ಇಮಿಡಿಯೇಟ್ ಅದನ್ನು ತೆಗೆದುಬಿಟ್ಟು 3:30-4 ಗಂಟೆ ಶೋ ಹಾಕೋದು, ಇದೆಲ್ಲ ಮಾಡ್ತಾ ಇದ್ದಾರೆ. ನಮಗೆ ಬ್ಲ್ಯಾಂಕ್ ಆಗ್ಬಿಟ್ಟಿದ್ದೀವಿ. ಅಂದರೆ ಒಂದ್ಸಲ ಮೈಂಡ್ ಸ್ವಿಚ್ ಆಫ್ ಆಗಿಬಿಡುತ್ತೆ, ಇದು ಏನಿದು ಹಿಂಗಾಗ್ತಾ ಇದೆ, ಇವ್ರ ಮೇಲೆ ನಾವು ಫೇಸ್ ಮಾಡೋಕ್ಕಾಗಲ್ಲ ಅನ್ಸುತ್ತೆ, ಬಿಟ್ಬಿಡೋಣ ಅನ್ನೋ ಮಟ್ಟಿಗೆ. ಬಟ್ ಯಾವಾಗ 4-4:15 ಶೋಗಳನ್ನ ನೋಡಿದಾಗ ಫಿಲ್ ಆಗ್ತಾ ಇದೆ ಅಂದಾಗ, ಮತ್ತೆ ಹೋಗಿ ಆಡಿಯನ್ಸ್ನ ಮೀಟ್ ಮಾಡಿದಾಗ ಅವ್ರು ಕೂಡ ಭರವಸೆಗಳು ನೋಡಿದಾಗ ಮತ್ತೆ ಮೈಂಡ್ ಸ್ವಿಚ್ ಆನ್ ಆಗ್ತಾ ಇದೆ. ನಿನ್ನೆ ಎಲ್ಲ ಸಖತ್ ಬೇಜಾರಾಗಿತ್ತು ನಮಗೆ ಟೀಮ್ಗೆ. ಬಟ್ ಯಾವಾಗ ಮಿರಾಜಲ್ಲಿ ಸೋಮವಾರ ಹೌಸ್ಫುಲ್ ಆಗಿದೆ ಅಂತ ಫೋನ್ ಮಾಡಿದ್ರು, ವಿಸಿಟ್ ಮಾಡಿದ್ವಿ. ಮೈಸೂರಲ್ಲೂ ಫೋನ್ ಮಾಡಿದ್ರು, ಬಟ್ ನಾವು ಮೈಸೂರಿಗೆ ಹೋಗಲೇ ಮಿರಾಜ್ಗೆ ಹೋದ್ವಿ. ತುಂಬ ಒಳ್ಳೆ ರೆಸ್ಪಾನ್ಸ್ ಬರ್ತು. ತಿರ್ಗಾ ಇಲ್ಲ, ನಾವಿನ್ನು ತಡ ಮಾಡೋದು ಬೇಡ, ಅಟ್ಲೀಸ್ಟ್ ನಿಮ್ಮಗಳ ಮುಖಾಂತರ ಆದ್ರೂ ಇದೊಂದು ಜನಗಳಿಗೆ ರೀಚ್ ಮಾಡೋಣ ಅನ್ನೋ ಉದ್ದೇಶದಿಂದ ನಾವು ಕರೆದಿದ್ದು. ಯೂಟ್ಯೂಬಲ್ಲಿ ಒಂದು ಇದು ಶಾರ್ಟ್ ಮೂವಿ ರಿಲೀಸ್ ಮಾಡಬೇಕು ಅಂತೇಳಿ ಥಿಯೇಟ್ರಲ್ಲಿ ಟ್ರೈಲರ್ ಲಾಂಚ್ ಇಟ್ಕೊಂಡಿದ್ರು. ನಾನು ಅಲ್ಲಿಗೆ ಕರೆದಿದ್ರು. ನೆಕ್ಸ್ಟ್ ಡೇ ನಾವು ಹೋಗಿದ್ವಿ 10 ಗಂಟೆಗೆ ಮಂಗಳೂರಿನಲ್ಲಿ. ಲಿಟ್ರಲಿ ಅಲ್ಲಿರುವಂಥ ಎಲ್ಲ ತುಳುನಾಡಿಗೆ ಸಂಬಂಧಪಟ್ಟಂಥ ಆರ್ಟಿಸ್ಟ್ಗಳು, ಕನ್ನಡದಲ್ಲಿ ಮಾಡಿದಿರುವಂಥ ಒಳ್ಳೊಳ್ಳೆ ಆರ್ಟಿಸ್ಟ್ಗಳು, ಕಾಂತಾರದಲ್ಲಿ ಮಾಡಿದ್ದಾರೆ, ಒಳ್ಳೊಳ್ಳೆ ಸಿನಿಮಾ ಮಾಡಿದ್ದಾರೆ, RR ಸಿನಿಮಾ ಪ್ರೊಡ್ಯೂಸ್ ಮಾಡಿರುವಂಥ ಪ್ರೊಡ್ಯೂಸರ್ಸು ಎಲ್ಲರೂ ಬಂದಿದ್ದಾರೆ. ಅವರು ಯಾವ ಹುಡುಗರು ಅಂತ ಗೊತ್ತಿಲ್ಲ, ಬಟ್ ಅಲ್ಲಿರೋ ಹುಡುಗರು ಮಾಡ್ತಾ ಇದ್ದಾರೆ ಅಂತ ಬಂದಾಗ ನಿಜವಾಗ್ಲೂ ನನಗೆ ಮನಸ್ಸಿಗೆ ಆಗ ಬೇಜಾರನ್ನ ಅಲ್ಲೇ ಹೇಳಿದೆ. ಒಂದು ಹೊಸ ಯುವ ಪ್ರತಿಭೆಗಳಿಗೆ ಬೆಲೆ ಹೇಗೆ ಕೊಡಬೇಕು ಅಥವಾ ಅವ್ರಿಗೆ ಹೇಗೆ ಎನ್ಕರೇಜ್ ಮಾಡಬೇಕು ಅಂತ ನೋಡಿ, ನಿಮ್ಮನ್ನ ನೋಡಿ ಕಲಿಬೇಕು ಅಂತ ಹೇಳಿದೆ. ಅದಿಲ್ಲ ಆಗಬೇಕು. ಇಲ್ಲಿ ಹೊಸಬ್ರುಗಳು ಗೆದ್ದಿದ್ದ ತಕ್ಷಣ ಆಮೇಲೆ ಬಂದು ಗ್ರೀಟ್ ಮಾಡೋದು ಅಥವಾ ಅವ್ರಿಗೆ ಆವಾಗ ಬಂದು ಸಿನಿಮಾ ನೋಡೋದಲ್ಲ ಸರ್. ಸಿನಿಮಾ ಕಂಟೆಂಟ್ ರೀಚ್ ಆಗ್ತಾರೆ, ವಾಲಂಟಿಯರ್ ಬಂದು ಅಟ್ಲೀಸ್ಟ್ ಒಂದು ಅಭಿನಂದನೆ ಸಲ್ಲಿಸೋದಿರ್ಬೋದು, ಅಥವಾ ಅಟ್ಲೀಸ್ಟ್ ಸಿನಿಮಾ ನೋಡಿದ್ರೆ ಒಂದು ಬೈಟ್ ಕೊಟ್ಟರೆ ಅವ್ರಿಗೆ ರೀಚ್ ಆಗುತ್ತೆ. ಅವ್ರಿಗೆ ಹೆಲ್ಪ್ ಬೈಟ್ ಕೊಡೋದ್ರಿಂದ ಅವ್ರೇನು ಕಳ್ಕೊಳ್ಳೋದಿಲ್ಲ. ಒಂದು ಸಿನಿಮಾ ಬಗ್ಗೆ ಚೆನ್ನಾಗಿದ್ರೆ ಒಂದು ಮೆಚ್ಚುಗೆ ಮಾತಾಡಿದ್ರೆ ಅಟ್ಲೀಸ್ಟ್ ಇನ್ನೊಂದಷ್ಟು ಆಡಿಯನ್ಸ್ ಬರ್ತಾರೆ. ಅದನ್ನ ಮಾಡಬೇಕಿಲ್ಲಿ, ಅದಾಗ್ತಾ ಇಲ್ಲ. ಹೆಸರು ಬೇಡ ಸರ್, ಸುಮಾರು ಜನ ಕೇಳಿದ್ವಿ, ಎಲ್ಲರೂ ಕೂಡ ಯಾರು ಕೊಟ್ಟಿಲ್ಲ ಅಂತದ್ದು.